ನೆಟ್ಟೂರು ಶ್ರೀನಿವಾಸರಾಯರು ಗೌರವಾಧ್ಯಕ್ಷರಾಗಿದ್ದಾರಲ್ಲ, ಅವರು ಹೀಗೆ ಏನೂ ಮಾತಾಡ್ತಾ ಇದ್ವಿ. ನನ್ನ ಕರ್ತವ್ಯಗಳು ಇದೆಲ್ಲ. ಆಮೇಲೆ ಶಾಸ್ತ್ರಿಗಳೇ, ನೀವು ಅಧ್ಯಕ್ಷರು, ನಾನು ಗೌರವಾಧ್ಯಕ್ಷ, ನೀವು ಗೌರವವಿಲ್ಲದ ಅಧ್ಯಕ್ಷರು ಅಂತಂದರು. ನಾನು ಬರೀ ಅಧ್ಯಕ್ಷ, ಅವರು ಗೌರವಾಧ್ಯಕ್ಷರು ಅಲ್ಲ. ಶಾಸ್ತ್ರಿಗಳು, ನಾನು ಗೌರವಾಧ್ಯಕ್ಷ, ನೀವು ಗೌರವವಿಲ್ಲದ ಅಧ್ಯಕ್ಷರು ಹಾಗೆ ಅಂತ ಹೇಳಿ. ಆಮೇಲೆ ಈ ದಿನದ ಕಾರ್ಯಕ್ರಮಕ್ಕೆ ನಾನು ಅಧ್ಯಕ್ಷ ಅಂತ ಹೇಳಿ ನಮ್ಮ ರಂಗನಾಥ್ ಅವರು ಆಹ್ವಾನಿಸಿ ನನ್ನನ್ನು ಬರಮಾಡಿ ನನ್ನ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಿದ್ದಾರೆ. ಪೂಜ್ಯರಾದ ಎನ್ ವೆಂಕಟಾಚಲಯ್ಯನವರು ಈ ಸಭೆಯಲ್ಲಿ ಇರಬೇಕಾಗಿತ್ತು. ಸ್ವಲ್ಪ ಆಲಸ್ಯದಿಂದಾಗಿ ಅವರಿಗೆ ಬರೋದಕ್ಕೆ ಆಗಿಲ್ಲ ಅನ್ನೋ ವಿಚಾರ ತಿಳಿಸಿದರು. ಆದರೆ ದಿಟವಾಗಿ ಈ ಸಭೆಯಲ್ಲಿ ಅಗ್ರಪೂಜೆಗೆ ಅರ್ಹರಾಗಿರೋರು ನನ್ನ ಗುರುಗಳಾದ ಪ್ರೊಫೆಸರ್ ಸಿ ಮಹಾದೇವಪ್ಪನವರು. ಅವರ ನಮ್ಮ ನಡುವೆ ಸಂವಾದ ಸಂಪರ್ಕಗಳು ಈಚೆಗೆ ಕಡಿಮೆಯಾದರೂ ಸಾಕಷ್ಟು ಬಾರಿ ನಾವು ಸೇರಿ ಮಾತನಾಡಿದ್ದೇವೆ, ಸಭೆಗಳಲ್ಲಿ ಭಾಗವಹಿಸಿದ್ದೇವೆ. ಅವರಿಗೆ ಗುರುಗಳಾಗಿದ್ದ ಜಿ ವೆಂಕಟಸುಬ್ಬಯ್ಯನವರು, ಮಹಾದೇವಪ್ಪನವರು ಮತ್ತು ನಾನು ಸೇರಿದ ಒಂದು ಕಾರ್ಯಕ್ರಮವೂ ನಡೆದಿದೆ. ನಿರಂತರವಾಗಿ ಸಂಶೋಧನೆ, ನಿರಂತರವಾಗಿ ಸಂಪಾದನೆ, ಅಧ್ಯಯನ, ಅಧ್ಯಾಪನಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದವರು ಈಗಲೂ ಆ ಕೆಲಸವನ್ನು ತಮ್ಮ ಕೈಲಾದ ಮಟ್ಟಿಗೆ ಮುಂದುವರಿಸ್ತಾ ಇರ್ತಕ್ಕಂಥವರು ಮಹಾದೇವಪ್ಪನವರು. ನಮಗೆ, ನಾನು ಹೇಳ್ತಾ ಇರೋದು 1950ರ ವಿಚಾರ, ಈಗ 75 ವರ್ಷ ಆಯಿತು. ನಮಗೆ ಶಬರಶಂಕರ ವಿಲಾಸ ಷಡಕ್ಷರ ಕವಿಯ ಕಾವ್ಯ, ಚಂಪೂ ಕಾವ್ಯ, ಅದನ್ನು ಪಾಠ ಮಾಡಿದವರು ಅವರು. ಅದು ಈಗ ಅವರು ಇದ್ದಾರೆ ಅಂತ ಕನ್ನಡ ಬೋಧಕರ ಶ್ರೇಣಿಯಲ್ಲಿ ಅವರಿಗಿಂತ ದೊಡ್ಡವರು ಯಾರೂ ಉಳಿದಿರೋ ಹಾಗೆ ನನಗೆ ಕಾಣಿಸಲಿಲ್ಲ. ಅವರಿರೋದು ನಮಗೊಂದು ಧೈರ್ಯ, ಒಂದು ಹೆಗ್ಗುರುತು, ಒಂದು ಅಗ್ರಮಾನ್ಯವಾದಂತಹ ಒಂದು ಹೆಮ್ಮೆಯ ಸಂಗತಿ. ಇವತ್ತು ಎಷ್ಟು ಶ್ರದ್ಧೆಯಿಂದ, ಆಸಕ್ತಿಯಿಂದ, ಶ್ರಮದಿಂದ ರಂಗನಾಥ್ ಅವರು ಈ ಕಾರ್ಯಕ್ರಮದ ಏರ್ಪಾಟು ಮಾಡಿದ್ದಾರೆ. ಈ ಪುಸ್ತಕದ ಪ್ರಕಟಣೆ, ರಚನೆ, ಇದರ ಸಂಬಂಧದಲ್ಲಿ ಎಷ್ಟು ತಮ್ಮನ್ನು ತೊಡಗಿಸಿಕೊಂಡು ದುಡಿದಿದ್ದಾರೆ ಅನ್ನೋದು ನನಗೊತ್ತು. ಹೀಗೆ ಏನಾದರೂ ಒಂದು ಹೊಸ ಒಂದು ವಸ್ತು, ಹೊಸ ಒಂದು ಚೌಕಟ್ಟನ್ನು ಹಾಕ್ಕೊಂಡು ಹೊಸ ಬಗೆಯ ವಿಚಾರ, ಹೊಸ ಬಗೆಯ ಆಲೋಚನೆಯಿಂದ ಒಂದು ಸೂಚಿಯಂಥ, ವಿಶ್ವಕೋಶದಂಥ ಒಂದು ಕೈಪಿಡಿಯಂಥ ಗ್ರಂಥವನ್ನು ಅವರು ರಚನೆ ಮಾಡ್ತಾರೆ ಅಂದರೆ ಪ್ರತಿ ಸಲಿಯೂ ಒಂದೊಂದು ಹೆಗ್ಗುರುತು, ಪ್ರತಿಯೊಂದು ಒಂದೊಂದು ಹೊಸ ಮುಖದಲ್ಲಿ ಅವರು ವಿಷಯವನ್ನು ತುಂಬುತ್ತಾರೆ, ಒಂದು ಚೌಕಟ್ಟಿನಲ್ಲಿ ಹೇಳ್ತಾರೆ. ಚೌಕಟ್ಟು ಇನ್ನಷ್ಟು ವಿಚಕ್ಷಣೆಯಿಂದ ಕೂಡಿರಬೇಕು, ವಿವರಣೆಯಿಂದ ಕೂಡಿರಬೇಕು, ಒಂದು ಏಕಸೂತ್ರತೆ ಬೇಕು ಅನ್ನೋದು ನಿಜ. ಅದು ಆದರೆ ಅವರು ಕೊಡುವಂಥ ವಿವರಗಳು, ಆ ತೇದಿಗಳು, ಆ ಸಾಧನೆಗಳ ಒಂದು ಟಿಪ್ಪಣಿಗಳು, ಇವು ಆ ದಿಕ್ಕಿನಲ್ಲಿ ಮಾಹಿತಿ ಬೇಕು ಅನ್ನೋರಿಗೆ ಬಹಳ ಸಹಾಯವನ್ನು ಮಾಡ್ತಕ್ಕಂಥದ್ದು. ಈ ನನ್ನ ಬದುಕಿನಲ್ಲಿ ಈ ವೇದಿಕೆಯಲ್ಲಿ ಸುಮಾರು 1950ರಿಂದ ನಾನು ಕಾರ್ಯಕ್ರಮಗಳಿಗೆ ನಾನು ಬರ್ತಾ ಇದ್ದೇನೆ. ಇದರಲ್ಲಿ ಇಲ್ಲಿ ಹೇಳ್ತಕ್ಕಂಥವ್ರು ಎಲ್ಲರ ಅಂತ ನಾನು ಹೇಳಲಾರೆ. ಮೊದಲ 6 ಜನ ಇಲ್ಲಿ ಏನು ಚಿತ್ರಗಳು ಅಚ್ಚು ಮಾಡಿದ್ದೇವೆ, ಇವರನ್ನು ಅಚ್ಚು ಮಾಡಿದ್ದಾರೆ. ಇವರನ್ನು ಒಂದಲ್ಲ ಒಂದು ದೃಷ್ಟಿಯಿಂದ ಅಷ್ಟೋ ಇಷ್ಟು ನಾನು ಬಲ್ಲವನಾಗಿದ್ದೇನೆ ಅಂತ ಹೇಳಬೇಕು. ಇದು 2 ಮಾತು ಹೇಳಿ, ಯಾಕೆಂದರೆ
ಅವರ ಪುಸ್ತಕದಲ್ಲಿ ಹೇಳಿರೋದೊಂದು ಸಂಗತಿ, ವೈಯಕ್ತಿಕವಾಗಿ ನನಗೆ ಹೇಗೆ ಇವರ ಜೊತೆಯಲ್ಲಿ ಸಂಬಂಧ ಏರ್ಪಟ್ಟಿತು ಅನ್ನೋ ವಿಚಾರದಲ್ಲಿ ಎರಡೆರಡು ಮಾತು ಹೇಳಬೇಕು. ಸರ್ ಎಂ ವಿಶ್ವೇಶ್ವರಯ್ಯನವರು ಸೆಂಟ್ ಜೋಸೆಫ್ ಕಾಲೇಜಿಗೆ ಅವರ ಬಗ್ಗೆ, ಅವರ ಪೂರ್ವಜರ ಬಗ್ಗೆ ಒಂದು ಪುಸ್ತಕ ನಾನು ಬರೆದೆ. ಒಂದು ಅಪರೂಪದ ಹಸ್ತಪ್ರತಿ, ಇವರ ಸಮಕಾಲೀನರೇ ಬರೆದದ್ದು. ಅದು ಇವರ ಬಂಧುಗಳೇ. ಅವರು ಬರೆದ ಹಸ್ತಪ್ರತಿ ಆಕಸ್ಮಿಕ ನನಗೆ ಸೇರಿತು. ಮತ್ತು ವಿಶ್ವೇಶ್ವರಯ್ಯನವರ ಪೂರ್ವಜರು ಅನ್ನೋ ಪುಸ್ತಕ, ವಿಶ್ವೇಶ್ವರರ ಬಗ್ಗೆಯೂ ಬರೆದಿದ್ದಾರೆ ಅವರು. ಯಾಕೆಂದರೆ ಅವರಿಗಿಂತ ಈ ಈ ಈ ಪುಸ್ತಕ ಸಮಕಾಲೀನರು ಅಂತ ಹೇಳಿದೆ, ಒಂದು 5 ವರ್ಷ ಚಿಕ್ಕವರು ಅವರಿಗಿಂತ ಅಷ್ಟೇ. 2 ಸಂದರ್ಭ. ಒಂದು ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿ ಅಲ್ಲೇನೋ ವಿಶೇಷೋತ್ಸವ, ಏನು ಸುವರ್ಣ ಮಹೋತ್ಸವವೋ ವಜ್ರೋತ್ಸವವೋ ಒಂದು ನಡೀತು. ಅದು ಹಳೆ ಕಾಲೇಜದು, ಬೆಂಗಳೂರಿನ. ಅಲ್ಲಿಗೆ ಇವರು ಮುಖ್ಯ ಅತಿಥಿಯಾಗಿ ಬಂದಿದ್ದರು. ಬಂದಾಗ ನಾನು ಆಗ ಅಧ್ಯಾಪಕ ಅಲ್ಲಿ. ಅವರು ಆರಂಭ ನಿಂತೇ ಭಾಷಣ ಮಾಡಿದ್ರು. ಐ ಆಮ್ ನೌ 98 ಅಂದರು. ಅವರಿಗೆ ನಾನು 98 ಈಗ ಬಂದಿದ್ದೀನಿ, ಇಲ್ಲಿ ಮಾತಾಡ್ತಾ ಇದ್ದೇನೆ. ಐ ಆಮ್ ನೌ 98 ಅಂದರು. ಅದು 58ನೇ ಇಸ್ವಿ ಅಂತ ಜ್ಞಾಪಕ ಬರಬೇಕು ನಿಮಗೆ. ಆಮೇಲೆ ಅವರು ಮೈಸೂರಿನ KR ಸರ್ಕಲ್, ಈ ಕೃಷ್ಣರಾಜ ವೃತ್ತ ಏನಿದೆ ಅದರ ಉದ್ಘಾಟನೆಗೆ ಆ ವಿಗ್ರಹ ಮತ್ತು ಆ ಸಮೂಹವನ್ನು ಉದ್ದೇಶಿಸಿ ಅವರು ಮಾತಾಡಿದ್ರು. ಆ ಸಂದರ್ಭ ಚೆನ್ನಾಗಿ ನನಗೆ ಜ್ಞಾಪಕ ಇದೆ. ಸೆಂಟ್ ಜೋಸೆಫ್ ಕಾಲೇಜಿಗೆ ಬಂದಾಗ ನಾನು ಅಧ್ಯಾಪಕನಾಗಿದ್ದ ಕಾರಣ ನಮ್ಮ ಪ್ರಿನ್ಸಿಪಾಲು ನಾವು ಎಲ್ಲ ಜೊತೆಯಲ್ಲಿದ್ದು ಅವ್ರನ್ನ ಕರ್ಕೊಂಡು ಹೋಗಿ ಕಾರ್ ಹಚ್ಚಿಸಿ ಮನೆಗೆ ಕಳಿಸ್ಕೊಟ್ಟಿದ್ದು. ಆಮೇಲೆ ಅವ್ರ ಬಗ್ಗೆ ಬೇಕಾದಷ್ಟು ಪುಸ್ತಕಗಳಿವೆ, ತಾವು ನೋಡಿದ್ವಿ. ಇದು ನಾನು ಹೇಳಿದ್ದು ಒಂದು ಪುಸ್ತಕ ಸ್ವಲ್ಪ ವಿಶೇಷವಾದ್ದು. ಸುಧಾಕರ್ ಚತುರ್ವೇದಿಯವರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಹೆಚ್ಚು ಪರಿಚಯವಿರಲಿಲ್ಲ. ಆದರೆ ಒಂದು ಸಂದರ್ಭದಲ್ಲಿ ಸಿರಿಭೂ ವಲಯದ ಸಂಪಾದನೆ ಮತ್ತು ಪ್ರಕಟಣೆಯ ಸಂದರ್ಭದಲ್ಲಿ ಅದರ ಪ್ರಕಾಶಕರು ಅವ್ರನ್ನ ಬರಮಾಡಿದರು. ಸುಧಾಕರ್ ಚತುರ್ವೇದಿ ಹೆಚ್ಚು ಸಂಬಂಧ ಇಟ್ಕೊಂಡಿದ್ದರು ಆ ಪ್ರಕಾಶಕರ ಜೊತೆಯಲ್ಲಿ. ನಿಟ್ಟೂರು ಶ್ರೀನಿವಾಸರಾಯರು ಜೊತೆಗಿದ್ದರು. ನಾನು ಅದರ ಸಂಪಾದಕದಲ್ಲಿ ಸ್ವಲ್ಪ ಮುಖ್ಯನಾಗಿ ಅಲ್ಲಿದ್ದೆ ನಾನು. ಆಗ ನಿಟ್ಟೂರವರು ಚತುರ್ವೇದಿ ನಿಮ್ಮ ವಯಸ್ಸು ಎಷ್ಟು ಅಂತೇನೋ ಕೇಳಿದ್ರು. ಯಾಕೆಂದರೆ ಅವರಿಗಿಂತ ಈಗ ಅವರು ದೊಡ್ಡವರು, ಅದು ಏನೋ ಕುತೂಹಲವಿತ್ತು. ನಿಟ್ಟೂರವರಿಗೆ ಕುತೂಹಲವಿತ್ತು. ಇದು ಏನೇನೋ ವಿಚಾರಗಳು ಬಂತು. ಅದು ಮಾತಾಡಿದ್ದು ನನಗೆ ಜ್ಞಾಪಕ ಇದೆ. ಆಮೇಲೆ ಮೂರ್ತಿರಾಯರ ವಿಚಾರ. ಮೂರ್ತಿರಾಯರು ನಾವು ಮೈಸೂರಿನಲ್ಲಿ ಬೇರೆ ಸಂದರ್ಭಗಳಲ್ಲಿ ಸಾಕಷ್ಟು ಸರಿ ಭೇಟಿ ಆಗ್ತೀವಿ. ಒಂದು ಫೆನಾಮಿನ, ಅದೊಂದು ಅವರ ಬರವಣಿಗೆಯಾಗಲಿ ಅವರ ಒಡನಾಟವಾಗಲಿ ಬಹಳ ಸೊಗಸಿನಲ್ಲಿ ಸೊಗಸು. ಅದು ಅಲ್ಲಿ ಒಂದು ವಿನೋದದ ಸಂದರ್ಭ. ಅವರು ಎಷ್ಟೋ ಸರಿ ಸಂವಾದ ಮಾಡ್ತಾಯಿದ್ವಿ ನಾವು. ನಾನವರಿಗಿಂತ 33 ವರ್ಷ ಚಿಕ್ಕವನು. 33 ವರ್ಷ. ಅವರು ನಮ್ಮ ಮನೆಗೆ DVK ಮೂರ್ತಿ ಬರಬೇಕು ಅಂತಂದಾಗ ನಾನು ಬರ್ತೀನಿ ನಡೀರಿ ಅಂತಂದರು. ನಮ್ಮ ಮನೆಯ ಕೋಣೆಯಲ್ಲಿ ಒಂದು ಹುಲಿಯ ಚಿತ್ರ ಎಲ್ಲೋ ಒಂದು ಕಾಗದ ಅಚ್ಚಾಗಿದ್ದಿದ್ದೆ ನಾನು ಹಾಕಿ, ನೀವು ಹುಲಿನ ನಿಜವಾಗಿ ನೋಡಿದ್ದೀರಾ ಅಂತಂದರು. ಆಮೇಲೆ ನಾನು ಕೇಳಿದೆ, ಇಲ್ಲ ಸರ್ ನಾನು ನೋಡಿದ್ದೀನಿ ಅಂತಂದರು. ಕಾಡಲ್ಲಿ ಅವ್ರು ಯಾವಾಗಲೂ ಹೀಗೆ ಪಡೆದಾಗ ನೋಡಿದ್ದಾರೆ ಅದು. ಆಮೇಲೆ ನಿಮಗಿಂತ ನಾನು 33 ವರ್ಷ ದೊಡ್ಡವನು ಹಾಗೆ ಅಂತ ಹೇಳಿದ್ರು. ಹಾಗೆ ಆಮೇಲೆ ಅವರಿಗೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಅಭಿನಂದನೆ ಭಾಷಣ ನಾನೇ ಮಾಡಿದ್ದು. ಆಗ ಅವರ ಕೆಲವು ಬರವಣಿಗೆ ಬಗ್ಗೆ, ಅವರು ಹೊಸದಾಗಿ ಚಂಡಮಾರುತ ಟೆಂಪೆಸ್ಟ್ನ ಅನುವಾದ ಮಾಡಿದ್ದು ನನಗೆ ಸಮಾಧಾನ ಆಗಲಿಲ್ಲ. ಅಂದರೆ ಅದರ ಛಂದಸ್ಸು ಅದರ ಶೈಲಿಯು ನನಗೆ ಅಷ್ಟು ಇಷ್ಟವಾಗಿ ಆದರೆ ಹೇಳುವಾಗ ಅವ್ರ ಕಡೆ ತಿರುಗಿ ನೋಡಿದೆ. ಯಾಕೆಂದರೆ ಅವ್ರಿಗೆ ಬೇಜಾರಾಗಬಹುದೋ ಏನೋ ಹಾಗೆ ಅಂತ ಹೇಳಿ ಅವ್ರು ಹೇಳಿ ಪರವಾಗಿಲ್ಲ ಅಂತಂದರು. ಇದು ಅದೇ ಹಾಗೂ ಒಂಥರ ಸ್ಥಿತಪ್ರಜ್ಞರು ಆಗಿದ್ದರು. ಅವರಿಗೆ ನಮ್ಮ ಹೊಗಳಿಕೆ ತೆಗಳಿಕೆ ತಾನೇನು ಮಾಡಬೇಕು. ಹಾಗೆ ಪ್ರಭುಶಂಕರ ಒಂದು ಸರಿ ನಮ್ಮ ಹಿರಿಯ ಮಿತ್ರರು, ಅವರು ಒಂದು ಸರಿ ಅವ್ರಿಗೆ ಹೇಳಿದ್ರು, ಸರ್ ನೀವೊಂದು ಉಪಕಾರ ಮಾಡಬೇಕು ನಮಗೆ. ಏನು ರೀ? ಹಾಗೆ ನೋಡಿ, ನೀವು ದೊಡ್ಡ ಮನಸ್ಸು ಮಾಡಿ 100 ವರ್ಷಕ್ಕೆ ಸರಿಯಾಗಿ ತೀರ್ಕೋಬೇಕು ನೀವು. ಯಾಕೆ ಅಂತಂದರೆ ನೀವು 1900ರಲ್ಲಿ ಹುಟ್ಟಿದ್ದೀರಿ, 2000ಕ್ಕೆ ತೀರ್ಕೊಂಡ್ರಿ ಅಂದರೆ ಸಾಹಿತ್ಯ ಚರಿತ್ರೆ ವಿದ್ಯಾರ್ಥಿಗಳಿಗೆ, ಆಧುನಿಕ ಕನ್ನಡ ಸಾಹಿತ್ಯ ವಿದ್ಯಾರ್ಥಿಗಳಿಗೆ ದೊಡ್ಡ ಉಪಕಾರ ಮಾಡ್ತೀರಿ. ಇಲ್ಲದೇ ಇದ್ರೆ ಈ ಡೇಟ್ಗಳು ಇವೆಲ್ಲ ಹೇಗೆ ಇಟ್ಕೊಳ್ಳೋದು? ಆದ್ದರಿಂದ ಒಂದು ಉಪಕಾರ ತಮ್ಮಿಂದ ಆಗಬೇಕು. ಈ 2000ಕ್ಕೆ ಸರಿಯಾಗಿ ತಾವು ಹೋಗಬೇಕು. ಅದ್ರ ಕಟ್ಕೊಂಡು ನನಗೇನಾಗಬೇಕಾದ್ರೆ ನನಗೆ ಎಷ್ಟು ವರ್ಷ ಬದುಕ್ತೀನಿ ಅಷ್ಟು ವರ್ಷ ಬದುಕ್ತೀನಿ ಹಾಗೆ ಅಂಥೇಳಿ ತಮಾಷೆ ಅವ್ರು ನಕ್ಕರು. ಅವರು ಅದು ನನಗೆ ಜ್ಞಾಪಕ ಇದೆ ಅವ್ರು ಹೇಳಿದ್ದನ್ನು.
ನಿಟ್ಟೂರು ಶ್ರೀನಿವಾಸರಾಯರ ವಿಚಾರದಲ್ಲಿ ನಾನು BMC ಪ್ರತಿಷ್ಠಾನದ ಅಧ್ಯಕ್ಷನಾಗಿದ್ದೆ, ಇವರು ಗೌರವ ಅಧ್ಯಕ್ಷರಾಗಿದ್ದರು. ಬಹಳ ಬಿಡಿ, ಅವರೆಲ್ಲ ಲೆಜೆಂಡ್ಸ್, ಅವರೇ ಒಂದು ಸಂಸ್ಥೆಗಳು ಅವರೆಲ್ಲ. ನಿಟ್ಟೂರು ಶ್ರೀನಿವಾಸರಾಯರು ಗೌರವಾಧ್ಯಕ್ಷರಾಗಿದ್ದಾರಲ್ಲ, ಅವರು ಹೀಗೆ ಏನೂ ಮಾತಾಡ್ತಾ ಇದ್ವಿ, ನನ್ನ ಕರ್ತವ್ಯಗಳು ಇದೆಲ್ಲ. ಆಮೇಲೆ ಶಾಸ್ತ್ರಿಗಳೇ, ನೀವು ಅಧ್ಯಕ್ಷರು, ನಾನು ಗೌರವಾಧ್ಯಕ್ಷ, ನೀವು ಗೌರವವಿಲ್ಲದ ಅಧ್ಯಕ್ಷರು ಅಂತಂದರು. ನಾನು ಬರೀ ಅಧ್ಯಕ್ಷ, ಅವರು ಗೌರವಾಧ್ಯಕ್ಷರು ಅಲ್ಲ. ಶಾಸ್ತ್ರಿಗಳು, ನಾನು ಗೌರವಾಧ್ಯಕ್ಷ, ನೀವು ಗೌರವವಿಲ್ಲದ ಅಧ್ಯಕ್ಷರು ಹಾಗೆ ಅಂತ ಹೇಳಿ. ಆಮೇಲೆ ಸರಿ ಸಾರ್. ಆಮೇಲೆ ಅಲ್ಲಿ ಪ್ರತಿಷ್ಠಾನದಲ್ಲಿ ಆಗ್ತಾಯಿದ್ದ ಅನೇಕ ಕಾರ್ಯಕ್ರಮಗಳಿಗೆ ಅವ್ರನ್ನ ಬರಮಾಡ್ಕೊಳ್ಳೋರು. ಅವರು ಅಧ್ಯಕ್ಷರಾಗಿಯೂ ಇದ್ರಲ್ಲ ಅಲ್ಲಿ ಅಲ್ಲಿ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ, ಇದು BMC ಪ್ರತಿಷ್ಠಾನದ ಮಾತಾಯಿತು. ಮಾಡ್ತಾ ತಪ್ಪದೇ ಬರೋರು. ಯಾಕೆಂದರೆ ಯಾವ ಹಿರಿಯರ ಬಗ್ಗೆ ನಾನು ಮಾತಾಡ್ತೀನೋ ಅವರೆಲ್ಲ ಅವರು ಬಲ್ಲವರಾಗಿದ್ದರು. ಶಾಸ್ತ್ರಿಗಳು ಅಥವಾ ವೆಂಕಣ್ಣಯ್ಯನವರು ಇಂಥವ್ರ ವಿಚಾರ ಮಾತಾಡಿದಾಗ ಅವ್ರನ್ನ ಬಲ್ಲವರಾಗಿದ್ದರು. ಅದನ್ನ ಅವ್ರ ಕುತೂಹಲ ಇರ್ತಿತ್ತು. ಅವರು ಕನ್ನಡ ಮೃದು ಸ್ವಭಾವದ ಬಗ್ಗೆ ಒಂದ್ಸರಿ ಹೇಳಿದ್ರು. ಅವರವರ ಲಿಪಿಯಿಂದಲೇ ಅವರವ್ರನ್ನ ಗುರುತಿಸ್ಬೋದು ಶಾಸ್ತ್ರಿಗಳೇ. ನೋಡಿ, ಕನ್ನಡ ಲಿಪಿ ಅಂದರೆ ಅವರು ಕನ್ನಡಿಗರು ಹೇಗೆ ಅಂದರೆ ಅವ್ರ ಬರವಣಿಗೆ ನೋಡಿ, ಒಳ್ಳೆ ಚಕ್ಲಿ ಕೋಡ್ಬಳೆ ಇದು ಹೇಗಿದೆ, ಆಕಾರವ ಇದು ಅಂತ ಹೇಳಿ ನಗೋರವರು. ಯಾಕೆ ಒಂದು ಸರಿ ಒಂದು ಪ್ರಶ್ನೆ ಕೇಳಿದೆ, SG ನರಸಿಂಹಾಚಾರ್ಯ ನೀವು ನೋಡಿದ್ದೀರಾ ಅಂತ. ಯಾಕೆ ಅವಾಗ ಕೆಲಸ ಮಾಡ್ತಾ ಇದ್ದೆ ನಾನು ಆ ಬಗ್ಗೆ. ಅದಕ್ಕೆ ಅವ್ರು ಹೇಳಿದ್ರು, SG ನರಸಿಂಹ 1907ರಲ್ಲಿ ತೀರ್ಕೊಂಡ್ರು SG ನರಸಿಂಹಾಚಾರ್ಯರು. ಅವ್ರು ಹೇಗೆ ನೋಡಿರೋಕ್ಕಾಗ್ತದೆ, ಆವಾಗ 7 ವರ್ಷ ಅಥವಾ 5 ವರ್ಷ ಅವರಿಗೆ. 1902ರಲ್ಲಿ ಹುಟ್ಟಿದವರು ಅವರು. ಆಮೇಲೆ ಇಲ್ಲ, R ನರಸಿಂಹಾಚಾರ್ಯ ನೋಡಿದ್ದೀನಿ, ರಾಮಾಂಜಯ್ಯಂಗಾರ್ ನೋಡಿದ್ದೀನಿ ಅಂತ ಸಮಾಧಾನ ಹೇಳಿ ತಮ್ಮ ಗುರುಗಳ ಬಗ್ಗೆ ಇದಕ್ಕೆಲ್ಲ ವಿವರಗಳು ಕೊಟ್ಟರು. ಸಭೆ ಇದು ಮೈಸೂರಲ್ಲಿ ಏನೋ ಒಂದು ವಿಶೇಷ ಸಭೆ ಮನೆಗೆ ಬಂದು ಕರೆದಾಗ, ಶಾಸ್ತ್ರಿಗಳೇ ನೀವು ಕರೀತಾ ಇದ್ದೀರಿ, ಆಮೇಲೆ ನಾಯಕರು ಹೇಳಿ ಕಳಿಸಿದ್ದಾರೆ, ಬರ್ತೀನಪ್ಪ ಹಾಗೆ. ಎಷ್ಟು ಮುಗ್ಧವಾಗಿ ಇರೋರು, ಎಷ್ಟು ಪ್ರೀತಿಯಿಂದ ಜನರ ಜೊತೆಯಲ್ಲಿ ಬೆರೆಯೋರು, ಎಷ್ಟು ಸರಸವಾಗಿ ಮಾತನಾಡೋರು, ಆಶ್ಚರ್ಯವಾಗ್ತದೆ. ಇವ್ರ ಜೀವನ ಚರಿತ್ರೆಗಳೆಲ್ಲ ಆತ್ಮಕಥೆಗಳಿವೆ, ಜೀವನ ಚರಿತ್ರೆಗಳಿವೆ, ಈ ಎಲ್ಲರ ಬಗ್ಗೆಯೂ ಇದೆ ಅವಳು. ಆಮೇಲೆ ವೆಂಕಟಸುಬ್ಬಯ್ಯನವರು ನಾವು ಇದು ಕನ್ನಡ ನಿಘಂಟು ಸಮಿತಿಯಲ್ಲಿ ನಾನು ಚಿಕ್ಕೋನು, ದಿಟ್ಟ 20 ವರ್ಷ ದೊಡ್ಡವರು ವೆಂಕಟಸುಬ್ಬಯ್ಯನವರು. ಅವರು ತುಂಬ ಜಗಳ ಆಡ್ತಾಯಿದ್ವಿ ಅಲ್ಲಿ, ನಾವು ತುಂಬ ಮಾಡ್ತಾಯಿದ್ವಿ. ಒಂದು ಸಂದರ್ಭದಲ್ಲಿ ಅವರು ಯಾವುದೋ ನಾನು ಹೇಳಿದ ವಿಚಾರಕ್ಕೆ ಗ್ರಾಮರ್ ಡಸ್ ನಾಟ್ ಪರ್ಮಿಟ್ ಅಂತಂದರು. 1 ನಿಮಿಷ ಆಗಿಲ್ಲ, ಇನ್ನೊಂದು ಸಂದರ್ಭ ಬಂತು, ಒಂದು ಅಮೆಂಡೇಷನ್, ಒಂದು ಕರೆಕ್ಷನ್ನು, ಒಂದು ಸಂಪಾದಕೀಯವಾದ ಒಂದು ಇದನ್ನು ಹೇಳುವಾಗ ಗ್ರಾಮರ್ ಡಸ್ ನಾಟ್ ಪರ್ಮಿಟ್ ಅಂದರು. ಆಮೇಲೆ 1 ನಿಮಿಷ ಹೋಯಿತು, ಅವರೇನೋ ಒಂದು ಸಜೆಷನ್, ಇನ್ಯಾವುದೋ ಶಬ್ದ, ಅದು ಗ್ರಾಮರ್ ಡಸ್ ನಾಟ್ ಪರ್ಮಿಟ್ ಅಂದೆ. ಆಮೇಲೆ ಶಾಸ್ತ್ರಿಗಳೇ, ಇದು ನೀವು ನನಗೆ ಹೇಳ್ತಾ ಇರಬೇಕು, ನಾನು ನಿಮಗೆ ಹೇಳ್ತಾ ಇರಬೇಕು ಹಾಗೆ ಅಂದರು. ಈ ಮಾತು. ಆಮೇಲೆ ಒಂದು ಸಾರಿ ಅದು ಭಾಳ ಬಿಡಿ, ಅದೊಂದು ದೊಡ್ಡ ಚರಿತ್ರೆ ಅದು. ಒಂದು ಸಾರಿ ಅವರು ಹೇಳಿದ, ಇದು ನೀವು ಹೇಳೋದು ಒಪ್ಪಬಹುದು ಅಂದೆ. ಆಹಾ, ಈಗಲೀಗ ವಿಶ್ವಾಮಿತ್ರ ವಸಿಷ್ಠನಿಂದ ಬ್ರಹ್ಮರ್ಷಿ ಅಂತ ಹೇಳಿ ಪದವಿ ಪಡೆದಾಗಾಯಿತು ಶಾಸ್ತ್ರಿಗಳೇ. ಹಾಗೆ ಆ ಯೂತ್ಫುಲ್ ಸ್ಪಿರಿಟ್ ಇದೆಯಲ್ಲ, ಅದು ಬಹಳ ಸ್ವಾರಸ್ಯಕರ. ಆಮೇಲೆ 108 ವರ್ಷ ಅವರಲ್ಲಿ ಶಿಷ್ಯರಾಗಿದ್ದವರು ಮಹಾದೇವಪ್ಪನವರು. ಇದೆಲ್ಲ ಒಂದು ಗತಕಾಲದ ಗುರುತುಗಳು ಮತ್ತು ಸವಿ ನೆನಪುಗಳು ಹಾಗೆ ಅಂತ ಹೇಳಬಹುದು. ಇನ್ನು ದೊರೆಸ್ವಾಮಿಗಳ ವಿಚಾರ, ಅವರು ಒಂದು ಕನಕಪುರದ ಹತ್ತಿರದ ಹಳ್ಳಿ, ಹಾರೋಹಳ್ಳಿ. ನಾನು ಹುಟ್ಟಿದ್ದು ಅಲ್ಲೇ, ಅವರು ಹುಟ್ಟಿದ್ದು ಅಲ್ಲೇ. ಅವರ ಒಡನಾಟ ಬಹಳ ಇತ್ತು. ಅವರಿಗೆ ಶತಮಾನೋತ್ಸವದ ಕಾರ್ಯಕ್ರಮ ಇಟ್ಕೊಂಡಾಗ ನಾನು ಬರಲೇಬೇಕು ಅಂದರು. ಯಾಕೆಂದರೆ ಅವ್ರ ಊರಿನ ಸಮಾಚಾರ, ಹಿರಿಯರ ವಿಚಾರ, ಅಲ್ಲಿಯ ಬೀದಿ, ಅಲ್ಲಿಯ ಜನ, ಇದೆಲ್ಲ ಗೊತ್ತು. ಅದು ನನಗೆ ನನ್ನ ವಯಸ್ಸಿಗೆ ತಕ್ಕ ಹಾಗೆ. ಯಾಕಂದರೆ ನಮ್ಮ ಸೋದರ ಮಾವಂದಿರ ಜಾತಿಯವರವರು ವಯಸ್ಸಿನಲ್ಲಿ ನಮ್ಮ 1919ರಲ್ಲಿ ಹುಟ್ಟಿದ್ರು ಅಂತ ಕಾಣ್ತಿದ್ದ ದೊರೆಸ್ವಾಮಿಗಳು. ಅದು ನಮ್ಮ ಸೋದರ ಮಾವಂದಿರ ಜೊತೆ ಅದನ್ನೆಲ್ಲ ಜ್ಞಾಪಕ ಮಾಡಿಕೊಡೋರು. ಆಮೇಲೆ ನಿಮಗೆ ಇದೆಲ್ಲ ಸ್ವಲ್ಪ ಗೊತ್ತಿದೆಯಪ್ಪ, ಇದನ್ನು ನೀವೇ ಮಾತಾಡಬೇಕು ಹಾಗೆ ಅಂತ ಹೇಳಿ ಆಮೇಲೆ ಅವ್ರಿಗೊಂದು ಒಂದು ಆ ವಿಚಾರವಿತ್ತು. ಏನು ಅಂದರೆ, ತಮ್ಮ ಈ ಊರು ಒಂದು 200-250 ವರ್ಷಗಳ ಹಿಂದೆ ತಮ್ಮ ಹಿರಿಯರೊಬ್ಬ ಬಂದರು. ಅದು ಇದು ಆಯಿತು, ಆ ಹಳ್ಳಿ ಹಾರೋ ಹಳ್ಳಿ ಅದು ನೆಲೆಗೊಂಡಿತು ಹಾಗೆ. ಅಷ್ಟಲ್ಲ ಸರ್, ಅದು
ಕಾಲದ್ದು 11ನೇ ಶತಮಾನದಿಂದ ಇದೆ, ಶಾಸನಗಳ ಆಧಾರವಿದೆ ಅಂತ. ಅವರಿಗೆ ಎಷ್ಟು ಆಶ್ಚರ್ಯ ಆಗೋಯಿತು, ಸಂಭ್ರಮ ಆಗೋಯಿತು ಅಂದರೆ, ಶಾಸ್ತ್ರಿಗಳೇ ಇಷ್ಟು ಹಳೆಯದೇ ನಮ್ಮೂರು, ನನಗೆ ಗೊತ್ತಿರಲಿಲ್ವಲ್ಲ ಹಾಗೆ ಅಂತ ಹೇಳಿ ಹೇಳಿ ನಡಿಗೆಯಲ್ಲಿ ತುಂಬ ಸುಖ ಪಡೋರು ಅವರು. ಎಷ್ಟು ಆ ವಯಸ್ಸಿನ ಇದಿದ್ದು. ಆಮೇಲೆ ಅವರು ಆಸ್ಪತ್ರೆಯಲ್ಲಿ ಅವರು ಸೇರುವ ಸಂದರ್ಭ ಬಂದಾಗ ಅವರಿಗೆ ಸೌಕರ್ಯ ಉಂಟು ಮಾಡೋಕ್ಕೋ ಅಥವಾ ಆವಾಗ ಅವ್ರು ಹೇಳಿದ್ರು, ನೋಡಿ ನನಗೆ 100 ವರ್ಷ ಆಗಿದೆ, ನನ್ನ ಯೋಚನೆ ನನಗೆ ಏನೂ ಇಲ್ಲ, ನಾನು ಹೋಗ್ಕೋಸಿದೆ. ಇನ್ನೂ ಕೆಲವರು ಇಲ್ಲಿ ಇದು ಏನೇನೋ ತೊಂದರೆಗಳಲ್ಲಿ ನರಳ್ತಾ ಇದ್ದಾರೆ, ನೀವು ಅದನ್ನು ಮೊದಲು ಗಮನಿಸಿ ಹಾಗೆ ಅಂತ ಹೇಳಿದರು ಅಂತ ಹೇಳಿ ಅವ್ರ ಹತ್ತಿರ ಇದ್ದವ್ರು ನನಗೆ ಹೇಳಿದಾಗ, ಇದು ಸಾವಿನ ದಿನದಲ್ಲೂ ಕೂಡ ಅಥವಾ ಅದರ ಸಾವಿನ ನಿರೀಕ್ಷೆ ಮಾಡ್ತಾ ಇದ್ದ. ಇದು ಬಿಡಿ, ಈಗ ನಾನೊಂದು ಪುಸ್ತಕ ಬರೆದಿದ್ದೇನೆ, ಸಮಾಧಾನದ ಸಾವು ಅಂತ. ಅದರಲ್ಲಿ ಚಿಕ್ಕವರಿರ್ಬೋದು ದೊಡ್ಡವರಿರ್ಬೋದು. ಅದು ಹೇಗೆ ಅಂದರೆ, ಸಾವನ್ನು ಹೇಗೆ ಸ್ವೀಕರಿಸ್ತಾರೆ, ಎಷ್ಟು ಸಮಾಧಾನ ಚಿತ್ತತೆ, ಎಷ್ಟು ಧೈರ್ಯವಾಗಿ, ಎಷ್ಟು ನಗುತ್ತಾ ಒಂದು 20-25 ಪ್ರಕರಣಗಳನ್ನು ನಾನು ಎಲ್ಲೆಲ್ಲಿಂದಲೋ ಸಂಗ್ರಹಿಸಿಕೊಟ್ಟೆ. ನನಗೆ ಈ ನೆನಪು ಬಂತು ನನಗೆ ಈಗ ಈ ಸಂದರ್ಭದಲ್ಲಿ. ಆಮೇಲೆ ಇದು ತಿರುಮಲೆ ತಾತಾಚಾರಿ ಶರ್ಮನ್ ಅವರು ತಮ್ಮ ಲೇಖನದಲ್ಲಿ ಕನ್ನಡಿಗರು ಅನುಭವಿಗಳಾಗಿರ್ತಕ್ಕಂಥವು ಹಿರಿಯರ ಜೀವನ ಚರಿತ್ರೆಗಳನ್ನು, ಆತ್ಮಕಥೆಗಳನ್ನು ಬರೀಬೇಕು ಅಂತ ಹೇಳಿ ಆರ್ ನರಸಿಂಹಾಚಾರ್ಯರು, BM ಶ್ರೀಕಂಠಯ್ಯನವರು ಇಂಥ ಹಿರಿಯರನ್ನೆಲ್ಲ ಹೋಗಿ ಕೇಳಿಕೊಂಡ್ರು. ಆರ್ ನರಸಿಂಹಾಚಾರ್ಯ ಹೇಳಿದ್ರು, ನಮ್ಮ ದೇಶದ ಚರಿತ್ರೆ ಬರೆಯೋದಕ್ಕೆ ನಮಗೆ ಹೊತ್ತು ಸಾಲ್ತಾ ಇಲ್ಲ, ಇನ್ನು ನಮ್ಮ ಚರಿತ್ರೆ ಆಮೇಲೆ ಯಾರಪ್ಪ ನಗುಪಾಟ್ಲಾಗತ್ತೆ ಅಂತ. ಏನು ನಗುಪಾಟ್ಲು ಅದರಲ್ಲಿ. ಅವರು ಅದು ಪುರಾತನ ತತ್ವ ಇಲಾಖೆಯಲ್ಲಿ ಅವರು 10 ವರ್ಷಗಳ ಸೇವೆ ಮಾಡಿದವರು, ಅನುಭವಗಳ ಸಂಪತ್ತು ಗಣಿ ಇತ್ತು. ಆದರೂ ಕೂಡ ಅವರು ಮಾಡೋಣ ಅಂಥೇಳಿ BM ಶ್ರೀಗಳು. ಆದರೆ ಅವರೊಂದು ಮಾತು ಬರೀತಾರೆ, ಅದು ಏನು ಅಂದರೆ, ಪುಟ್ಟಣ್ಣ ಚೆಟ್ಟಿ, MS ಪುಟ್ಟಣ್ಣ ಮತ್ತು ಶ್ಯಾಮರಾವ್ ಎಲ್ಲ ಇಲ್ಲೇ ಇದ್ದಾರೆ, ಚಾಮರಾಜಪೇಟೆ ಒಳಗೆ ಇದ್ದವರು ಇವರೆಲ್ಲನೂ. ಇದೊಂದು ಕ್ಷೇತ್ರ, ಇದು ವಿದೇಶದಲ್ಲಿ ಇದಕ್ಕೆ ಭಾಳ ಗಣ್ಯತೆ ಬರ್ತಾಯಿತ್ತು. ಇದು ತೀರ್ಥಕ್ಷೇತ್ರ ಇದು ಹಾಗೆ ಅಂತೇಳಿ. ಕರ್ಪೂರ್ ಶ್ರೀನಿವಾಸರಾಯರು ಇಲ್ಲೇ ಇದ್ದರು, ಅವರು ಇಲ್ಲಿಯ ಸ್ಥಾಪಕರವರು. ಕರ್ಪೂರ್ ಶ್ರೀನಿವಾಸರಾಯರು, M ಶ್ಯಾಮರಾಯರು, ಇದೆಲ್ಲ ವಿಶ್ವೇಶ್ವರಯ್ಯನವ್ರು ಕಂಡ ಕನಸು. ಅವರು ಆರ್ಥಿಕ ಅಭಿವೃದ್ಧಿಯ ಒಂದು ಕಾರ್ಯಕ್ರಮ ಮಾಡಿಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಲ್ಪನೆ, ಅಭಿವೃದ್ಧಿ, ವಿಶ್ವವಿದ್ಯಾನಿಲಯದ ವಿಚಾರದಲ್ಲೂ ಕೂಡ ಹಾಗೆ ಹೇಳಿದ್ರು. ಹೌದು, ನೀವು ಈಗ ಕನ್ನಡದ ಅಭಿವೃದ್ಧಿ ಆಗಬೇಕಾದ್ರೆ, ಕನ್ನಡ ಸಂಸ್ಕೃತಿ ಅದು ಮುನ್ನೆಲೆಗೆ ಬರಬೇಕಾದ್ರೆ ಸ್ವತಂತ್ರವಾದ ವಿಶ್ವವಿದ್ಯಾನಿಲಯ ಬೇಕು. ಹಾಗೆ ಅದರ ಬಗ್ಗೆ ಘಟಿಕೋತ್ಸವ ಭಾಷಣ ಮಾಡಿದವರು ಅವರು ಶ್ಯಾಮಪ್ರಸಾದ್ ಮುಖರ್ಜಿ ಇರಲಿ, CR ರೆಡ್ಡಿ ಇರಲಿ, ಆಮೇಲೆ ಸಾಕ್ಷಾತ್ತಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರೇ ಇರಲಿ. ಈ ಸಭೆಯಲ್ಲಿ ನನ್ನ ಕುಟುಂಬದವರ ಹೆಸರು ಮರೆತರೂ ಪರವಾಗಿಲ್ಲ ಮುಂದಿನ ಭವಿಷ್ಯದಲ್ಲಿ, ಆದರೆ ಈ ವಿಶ್ವವಿದ್ಯಾನಿಲಯದ ಸ್ಥಾಪನೆಯಲ್ಲಿ ವಿಶ್ವೇಶ್ವರಯ್ಯನವರ ಹೆಸರು ಚಿರಂತನವಾಗಿ ಇರಬೇಕಾದಂಥದ್ದು, ಸರ್ವದಾ ನೆನೆಸ್ಕೊಳ್ಬೇಕಾದಂಥದ್ದು. ನಾವು ಅವರಿಗೆ ಕೃತಜ್ಞರಾಗಿದ್ದೇವೆ ಅಂತ ಮೊದಲನೇ ಘಟಿಕೋತ್ಸವದ ಭಾಷಣದಲ್ಲಿ 1920ರಲ್ಲಿ ಅವರು ಹೇಳಿದರು. ಆದರೂ ಅದನ್ನು ಗುರುತಿಸಿ ಅವರಿಗೆ ಕೊಡಬಹುದಾದ ಏನಿಲ್ಲ ಆ ಸ್ಥಾನ, ಅದನ್ನು ಅವಗಣಿಸುವ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರಲ್ಲ. ಇದೇನು ಇತಿಹಾಸಕ್ಕೆ ಮುಖ ತಿರುಗಿಸ್. ಆಮೇಲೆ ಇಲ್ಲಿ ನಮ್ಮ ರಂಗನಾಥ್ ಅವರು ಬರೆದ ಪುಸ್ತಕದಲ್ಲಿ ಅದರ ಚೌಕಟ್ಟು, ಅದರ ಬಗ್ಗೆ ಅದು ಉತ್ತಮ ಆಗಬೇಕಾದ್ರೆ ಇನ್ನೇನೇನು ಮಾಡ್ಬೋದು, ಅಥವಾ ಅದಕ್ಕೆ ಒಂದು ಏಕಸೂತ್ರತೆ ಹೇಗೆ ಬರ್ಬೋದು, ಅದೆಲ್ಲ ಸಾಕಷ್ಟು ನಾನು ಟಿಪ್ಪಣಿ ಮಾಡಿದ್ದೀನಿ, ಅವ್ರಿಗೆ ತಿಳಿಸ್ತೀನಿ ನಾನು. ವಿಶ್ವೇಶ್ವರಯ್ಯನವರ ಹೆಸರಿನ ಬಗ್ಗೆ, ಅವರ ಜನ್ಮ ದಿನಾಂಕದ ಬಗ್ಗೆ ಅಲ್ಲಿ ಚರ್ಚೆಗಳನ್ನು ಪ್ರತ್ಯೇಕವಾಗಿ ಕೊಟ್ಟಿದ್ದಾರೆ. ಅದು ಅನಾವಶ್ಯಕವಾಗಿತ್ತು ಅಂತ ಕಾಣ್ತದೆ. ಇದು ವಿಶ್ವೇಶ್ವರಯ್ಯನವರ ಜನ್ಮ ದಿನಾಂಕದ ವಿಚಾರದಲ್ಲಿ ಅದು 1861 ಲಂಚಾಗಿದೆ. 61
ಅವರ ಸರ್ಕಾರಿ ದಾಖಲೆಗಳ ರೀತಿಯಲ್ಲಿ ಅಧಿಕಾರದ ವ್ಯಾಪ್ತಿಯಲ್ಲಿ ಆ ಒಂದು ಡೇಟ್ ಇದೆ. ಅವರ ಮನೆತನದ ಜಾತಕ ಅದೆಲ್ಲ ಖಚಿತವ ಅದರ ಪ್ರಕಾರವಾಗಿ 1860 ಅವರ ಜನ್ಮ ಶತಮಾನೋತ್ಸವವನ್ನು ಮಾಡಬೇಕು ಅಂದಾಗ ಮನೆಯಲ್ಲಿ ಏನು ಸಂಭ್ರಮಪಟ್ಟರು ಅಂದರೆ, ನೀವು 1860ರಲ್ಲೇ ಹುಟ್ಟಿದ್ದೀರಿ, ಶತಮಾನೋತ್ಸವ ಆಗಬೇಕಾದ್ರೆ 61ರವರೆಗೆ ಹೋಗಬೇಕು, ಇದರ ಸಾಮಾನ್ಯವಾಗಿ ಸಂಸ್ಥೆಗಳಿಗೆ ಸರ್ಕಾರಕ್ಕೆ ಇದು ತಿಳುವಳಿಕೆ ಕೊಡ್ಬೋದಲ್ವೇ ಅಂತ ಹೇಳಿ ಮನೆಯವರು, ಈ ಮಾತು ನನಗೆ ಶಕುಂತಲಾ ಕೃಷ್ಣಮೂರ್ತಿಯವರು ಅಂದರೆ ಅವರ ತಮ್ಮನ ಸೊಸೆ ಅವ್ರು ನನಗೆ ಹೇಳಿದರು, ಹೀಗೆ ನಾವು ಹೇಳಿದ್ವಿ, ಅದಕ್ಕೆ ಸರ್ವಥಾ ಮಾಡೋವಂಥದ್ದಿಲ್ಲ, ಅವರು ಏನಾದರೂ ಮಾಡಿಕೊಳ್ಳಿ ಬಿಡಲಿ, ಇದು ಯಾಕೆಂದರೆ ಈ ಮುದುಕನಿಗೆ ಚಪಲ ಬೇಗಲೇ ಆಗೋಗಲಿ 3 ವರ್ಷ ಇರ್ತೀನೋ ಇಲ್ವೋ ಹಾಗೆ ಅಂಥೇಳಿ ಅವರು ತಿಳಿಯೋದು ಅವೆಲ್ಲ ಅಗತ್ಯವಿಲ್ಲ, ಆಯಿತೆ, ಅದನ್ನು ಮರ್ತು ಬಿಡಿ ಹಾಗೆ ಅಂಥೇಳಿ. ಯಾಕೆಂದರೆ 1860ರಲ್ಲಿ ಹುಟ್ಟಿದವರು 1960ಕ್ಕೆ ಬಂದಿದ್ದರು ಅವರು. ಮನೆಯವರು ಸಂಭ್ರಮಪಟ್ಟರು, ಸಹಜವಾಗಿಯೇ ಆ ಸಂಭವ ಇರ್ತದೆ. ಇದು ಈಗ ನನಗೆ ನೆನಪಿಗೆ ಬರ್ತಕ್ಕಂಥ ಸಂಗತಿ ಇದು. ಹೀಗೆ ಅದು ಒಂದರಿಂದ ಒಂದಕ್ಕೆ ಎಷ್ಟು ವಿಚಾರಗಳು ಈಗ ಒಬ್ಬೊಬ್ಬರ ಬಗ್ಗೆ ಸಾಕಷ್ಟು. ನಾನು ಒಂದು ಪುಸ್ತಕ ಬರೆದಿದ್ದೀನಿ, ನೆನಪುಗಳ ನೆರಳಲ್ಲಿ ಅಂತ ಒಂದು ಪುಸ್ತಕ ಬರೆದಿದ್ದೀನಿ. ಆಲೂರು ವೆಂಕಟರಾಯರಿಂದ ಹಿಡಿದು ಯಾರ್ಯಾರು ನನ್ನ ಒಡನಾಟಕ್ಕೆ ಸ್ವಲ್ಪ ಕೆಲವು ಗಂಟೆಗಳ ಕಾಲ ಇರ್ಬೋದು, ಕೆಲವು ವರ್ಷಗಳ ಕಾಲ ಇರ್ಬೋದು ಬಂದಂಥವರ ವಿಚಾರದಲ್ಲಿ ಅದು ಒಂದು ಸರಳವಾಗಿ ಸಂಶೋಧನೆಗಳು 200 ಜನ್ಮ 50 ಜನ್ಮದ ಬಗ್ಗೆ ಮಾಡಿರೋದಿರಲಿ, ಆದರೆ ಅವರ ಸ್ವಾರಸ್ಯವಾದಂಥ ಇದನ್ನು ಸಂಗತಿಗಳನ್ನ ಕುರಿತ ಇದು ಈ ಕೆಲಸ ಇದೆಯಲ್ಲ, ವಿಶೇಷವಾದ ಆಸಕ್ತಿ, ಕುತೂಹಲ, ಶ್ರದ್ಧೆ, ಶೋಧನೆಗಳ 10 ಜನರ ಮೂಲಕವಾಗಿ ಈಗ ಮೇಷ್ಟ್ರು ಮಹಾದೇವಪ್ಪನವರ ವಿಚಾರವನ್ನು ಇವರು ಮೊದಲು ಸಲಹೆ ಕೊಟ್ಟಾಗ ನನಗೆ ಜ್ಞಾಪಕ ಬರಲಿಲ್ಲ. ನಾನು ಮುದುಕನೇ ತಾನೆ, ನಾನು ಕೂಡ ಮುದುಕ, ಅವ್ರು ಹೆಚ್ಚು ಮುದುಕರಷ್ಟೇ, ನಾನು ಸ್ವಲ್ಪ ಮುದುಕ, ಅದು ಜ್ಞಾಪಕ ಬರಲ್ಲ. ಆಮೇಲೆ ತುಮಕೂರು ನಂಜುಂಡಸ್ವಾಮಿ ಫೋನ್ ಮಾಡಿ ಮೇಷ್ಟ್ರು ಆಗಿದ್ದಾರಪ್ಪ ಅಂತ ಕೇಳಿದಾಗ, ಇದ್ದಾರೆ, ಆರಾಮಾಗಿದ್ದಾರೆ ಸರ್, 104 ವರ್ಷ ಈಗ ಅವ್ರಿಗೆ, ಹಾಗೆ ಇದು ತಮಾಷೆ ಮಾತಲ್ಲ ಇದು. ಇಲ್ಲಿವರೆಗೆ ಎಷ್ಟು ಜನರನ್ನು ನೋಡಿದ್ದಾರೆ, ಎಷ್ಟು ಗುರುಗಳನ್ನು ನೋಡಿದ್ದಾರೆ, ಎಷ್ಟು ದೊಡ್ಡ ಜನರು, ಎಷ್ಟು ಲೋಕ ಕಂಡಿದ್ದಾರೆ, ಅನುಭವ ಪಡೆದಿದ್ದಾರೆ ಅಂತ ನೋಡಿದಾಗ ಇದೊಂದು ದೊಡ್ಡ ಸಾಧಕರ ಶ್ರೇಣಿಯಲ್ಲಿ ಅವರು ಇದ್ದಾರೆ. ಹೇಗೆ ಪಾಠ ಮಾಡ್ತಾಯಿದ್ರು, ಹೇಗೆ ಬರ್ತಾಯಿದ್ರು. ನಾನು, ಚಿದಾನಂದ ಮೂರ್ತಿ, ಸುಜನ ಇವರೆಲ್ಲ ಒಂದೇ ತರಗತಿಯ ಸಹಪಾಠಿಗಳು ನಾವು, ಆಯಿತು. ಅವೆಲ್ಲ ಈಗಲೂ ಜ್ಞಾಪಕ. ಈಗ ನಮ್ಮ ಜೊತೆಯವ್ರು ಭಾಳ ಜನ ಇಲ್ಲ, ಈಗ ಭಾಳ ಜನ ಇಲ್ಲ, ಆಯಿತು. ಇದು ಅದರಿಂದ ನಾವು ಈಗ ಹುಡುಕಬೇಕಾಗಿದೆ. ಈಗ ಇಲ್ಲಿ ನೋಡಿ, ಇಲ್ಲಿ ರಾಘವೇಂದ್ರಾಚಾರ್ಯನವ್ರ ವಿಚಾರ, ಅವ್ರ ತಮ್ಮಂದರ ಪರಿಚಯ ನನಗೆ ಇತ್ತು. ಇದು ಸುಧರ್ಮ ಅಲ್ಲ, ಒಂದು ಪ್ರಭಾ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ನಾನು ಕೆಲವು ಪುಸ್ತಕಗಳು ಮಾಡೋ ಸಂದರ್ಭ ಬಂದಿತ್ತು. ನೋಡಿದೆ, ಅವ್ರು ಹೇಳಿದ್ರು, ನಮ್ಮಪ್ಪ ಸರ್ಕಾರಿ ಉದ್ಯೋಗಕ್ಕೆ ಹೋಗಬೇಡ ಅಂತ ನಂಗೆ ಹೇಳಿದ್ರು. MSc ಒಳಗೆ ರ್ಯಾಂಕ್ ಬಂದಿದ್ದವರು ಅವರು, ಫಿಸಿಕ್ಸು, ಮೈಸೂರು ಯೂನಿವರ್ಸಿಟಿ. ಆದರೆ ಹೋಗಬೇಡ ಅಂದರು, ನಾನು ಹೋಗಲಿಲ್ಲ, ಈ ವೃತ್ತಿ ಹಿಡ್ಕೊಂಡು. ಆದರೆ ನಮ್ಮಪ್ಪ ಈ ಮಾತು ಹೇಳಿದ್ರು. ಅವರ ಅಪ್ಪ ಯಾರು ಅಂದರೆ ಡಿ ಶ್ರೀನಿವಾಸಾಚಾರ್, ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮೊದಲ ತಂಡದ ವಿದ್ಯಾರ್ಥಿಗಳಿಗೆ ಸಂಸ್ಕೃತ ಪಾಠ ಹೇಳಿದವರು ಡಿ ಶ್ರೀನಿವಾಸಾಚಾರ್. ಕನ್ನಡದ ಜನನ ಅನಂತನಾಥ ಪುರಾಣವನ್ನು ಎಡಿಟ್ ಮಾಡಿದವರು ಅವರು. ಆಮೇಲೆ ಆಗ 29ನೇ ವರ್ಷದ ತಂಡ, ಆ ವಿದ್ಯಾರ್ಥಿಗಳ ತಂಡ ಏನಿತ್ತು, ಆಗ 8-9 ಜನ ಇದ್ದರು. ಕೆ.ವಿ. ಪುಟ್ಟಪ್ಪನವರು, D.L. ನರಸಿಂಹಾಚಾರ್ಯರು, D.K. ಭೀಮಸೇನ್ ರಾಯರು, ಕೆ. ವೆಂಕಟರಾಮಪ್ಪನವರು, ಇವರೆಲ್ಲ ಒಂದು 9 ಜನ. ಅನೇಕರು ಮಿಡ್ಲ್ ಸ್ಕೂಲ್ ಮೇಷ್ಟ್ರುಗಳಾಗಿ ಹೋದರು. ಅದು ಕೆಲವರಿಗೆ ಮಾತ್ರ ಅದೃಷ್ಟ ಚೆನ್ನಾಗಿತ್ತು, ಆಮೇಲೆ ಅವ್ರು ಬೆಳೆದ್ರು, ಇದೆಲ್ಲ ಆಯಿತು. ಇರಲಿ, ಅದು ಅದರಲ್ಲಿ ಡಿ ಶ್ರೀನಿವಾಸಾಚಾರ್ಯ ಇದ್ದಾರೆ. ಅವರು ಸಂಸ್ಕೃತ ಪಾಠ ಮಾಡ್ತಾಯಿದ್ರು. ಓರಿಯೆಂಟಲ್ ಲೈಬ್ರರಿಯಲ್ಲಿ ಕ್ಯೂರೇಟರ್ ಆಗಿದ್ದರು ಅವರು. ಅವರ ವಿಚಾರವನ್ನು ಶಂಕರನಾರಾಯಣ ರಾಯರು ಇವರೆಲ್ಲ ಈಗ ಹೇಳೋರು ನಮ್ಮ ಹತ್ರ, ತಮಾಷೆ ಕೆಲವು ವಿಚಾರಗಳನ್ನೆಲ್ಲ ಹೇಳೋರು. ಸೊ ಹೀಗೆ ಇವೆಲ್ಲ ನೋಡಿ, ಹಿಂದೆ ಈಗ ಅದು ನಮ್ಮ BM ಶ್ರೀಕಂಠ ಬರೆದ ಸತ್ತವರ ಸಂಘದಲ್ಲಿ ಹೊತ್ತು ಹೋಗುವುದು ನನಗೆ ಅಂತ. ಈಗ ಯಾರಾದರೂ ನನ್ನ ಹತ್ತು ಮಾತಾಡೋಕ್ಕೆ ಬಂದ ಎಲ್ಲ ಇವೇ ವಿಚಾರಗಳೇ. ಯಾಕೆಂದರೆ ಆ ಜನರಲ್ಲಿ
ಒಂದು ಸಾಧನೆ, ಒಂದು ಸಾಹಸ, ಒಂದು ಸತ್ವ, ಒಂದು ವ್ಯಕ್ತಿತ್ವ, ವಿವೇಕ ಅದನ್ನು ಕಂಡು ನಾನು ಸಭೆಗಳಲ್ಲಿ ಹೇಳಿಯೂ ಇದ್ದೇನೆ. ನಾವು ಇನ್ನು ಸ್ವಲ್ಪ ಚಿಕ್ಕ ವಯಸ್ಸಿನವ್ರಿಗೆ ಈ ಮಾತು ಹೇಳ್ತಾ ಏನಂದರೆ, ನಿಮಗಿಂತ ಬೇಗ ನಿರ್ಗಮಿಸ್ತೀವಿ ಅನ್ನೋದು ನಮಗೆ ನಷ್ಟ ಅನಿಸೋಲ್ಲ. ಯಾಕೆಂದರೆ ಇಂಥ ದೊಡ್ಡ ದೊಡ್ಡ ಜನರ ಒಡನಾಟ ನನಗೆ ಇತ್ತು ಅಂತನ್ನುವಂಥ ಹೆಮ್ಮೆ ನನಗೆ ಇದೆ. ನಾನು ಭಾಗ್ಯಶಾಲಿ ಹಾಗೆ ಅಂತ ಹೇಳಿ ನಾನು ಸಾಮಾನ್ಯವಾಗಿ ಹೇಳೋದಿದೆ. ಡಿ ವಿ ಗುಂಡಪ್ಪನವರು ಹಿರಿಯಣ್ಣವ್ರಿಗೆ ಒಂದು ಪುಸ್ತಕ ಜೀವನ ಧರ್ಮ ಮತ್ತು ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಪುಸ್ತಕನ ಅವರು ಕೊಡುವಾಗ ತಾವು ಕೊಟ್ಟ ಟನ್ಗಟ್ಟಲೆ ಚಿನ್ನಕ್ಕೆ ಒಂದು ಹಿತ್ತಾಳೆಯ ಚೂರನ್ನು ಕೊಡ್ತಾ ಇದ್ದೀನಿ ಅಂತ ಬರ್ಕೊಟ್ರು. ಎ ಪೀಸ್ ಆಫ್ ಬ್ರಾನ್ಸ್ ಫಾರ್ ಟನ್ಸ್ ಆಫ್ ಗೋಲ್ಡ್. ಏನು ಜನ ರೀ ಇವರೆಲ್ಲನೂ. ಆ ವಿನಯ ವಿವೇಕ ಇದೆಯಲ್ಲ. ಡಿ ಎಲ್ ನರಸಿಂಹಾಚಾರ್ಯರು ಮನೆಗೆ ಹೋಗಿ ನೋಡಯ್ಯ, ಇದು ಆರ್ ನರಸಿಂಹಾಚಾರ್ಯ ನನಗೆ ಬರೆದಿರೋ ಕಾಗದ ಅಂತಂದವರು. ಅವರು ಇವೆಲ್ಲ ನಮ್ಮ ಪುಣ್ಯ ವಿಶೇಷದಿಂದ ಕನಿಷ್ಠ ಕಥೆಗಳನ್ನು, ಜೀವನ ಚರಿತ್ರೆಗಳಲ್ಲೋ ಆತ್ಮಕಥೆಗಳಲ್ಲೋ ಬೇರೆ ಇವರನ್ನ ಉದ್ಧರಿಸೋದಲ್ಲ, ನಾವು ಉದ್ಧಾರವಾಗೋದಕ್ಕೆ ಇವರ ಚರಿತ್ರೆಗಳನ್ನು ಓದಬೇಕು. ನಾವು ಬೆಳೆಯೋದಕ್ಕೆ ಇವರ ಬರವಣಿಗೆಗಳಲ್ಲಿ, ಇವರ ಬದುಕಿನ ಕ್ರಮಗಳಲ್ಲಿ ಕೆಲವು ಪುಟಗಳನ್ನು, ಕೆಲವು ಸಾಲುಗಳನ್ನು ಓದಿದ್ರೂ ನಾವು ಪುಣ್ಯಾತ್ಮರಾಗ್ತೀವಿ. ನಾವು ಎನ್ ಎಸ್ ಸುಬ್ಬರಾಯರ ಬಗ್ಗೆ ಹೀಗೆ ಪುಸ್ತಕ ಓದಿದ್ರೆ ಅವರೇ ಲಾಟಿನ್ ಕೊಟ್ಟು ಕೈಗೆ ರಾತ್ರಿ ವಿದ್ಯಾರ್ಥಿಗಳನ್ನು ಅವರು ಓದಿಸಿ ಆ ಲಾಟಿನ್ ಕೊಟ್ಟು ಜವಾನ್ ಕೈಯಲ್ಲಿ ಮನೆಗೆ ಕಳಿಸ್ಕೊಡು ಇವ್ರನ್ನ ಹಾಗೆ ಅಂತ ಹೇಳಿ. ಇವೆಲ್ಲ ಓದಿಯೇ ಸುಖ ಪಡಬೇಕಾದ ಕಾಲ ಇದೆ ಅಂತ ಕಾಣುತ್ತೆ. ಇವಾಗ ಹೇಗಿದೆಯೋ ಗೊತ್ತಿಲ್ಲ ನನಗೆ. ಈಗಿನ ಬೋಧನೆ ಹೇಗಿದೆಯೋ ಗೊತ್ತಿಲ್ಲ. ಆದರೆ ಹಿಂದಿನ ಇದರಲ್ಲಿ ಒಬ್ಬೊಬ್ಬರ ಚರಿತ್ರೆಯೂ ಕೂಡ ಫೀಸ್ ಕೊಟ್ಟು ಮನೆಯಲ್ಲಿಟ್ಕೊಂಡು ಪಾಠ ಹೇಳಿ ಇನ್ನೊಂದು ಮಾತು ಹೇಳಿ ಮುಗಿಸ್ಬಿಡ್ತೇನೆ. ಈ ಮೈಸೂರು ಆಕಾಶವಾಣಿಯಲ್ಲಿ ನೆನಪಿನ ಅಂಗಣದಿಂದ ಅಂತ ಒಂದು ಇದು ಶನಿವಾರ ಹಾಕ್ತಾರೆ, ಸೋಮವಾರವೂ ರಿಪೀಟ್ ಆಗ್ತದೆ. ಅದರಲ್ಲಿ ಅದು ಶಾಮರಾಯರು, ಟಿ ಎಸ್ ಶಾಮರಾಯರು ನಮ್ಮನ್ನೆಲ್ಲ ಪ್ರೀತಿಯಿಂದ ಮಕ್ಕಳು ಹಾಗೆ ನೋಡ್ತಾಯಿದ್ರು. ಅವ್ರು ಶಿವರುದ್ರಪ್ಪನವ್ರನ್ನ ಅವರು ಆವಾಗ ಊಟಕ್ಕೆ ಸರಿಯಾಗಿದ್ದಿಲ್ಲ, ನಿಲ್ಲೋಕ್ಕೆ ನೆಲೆ ಇಲ್ಲ. ಇವರು ಬಂದು ಕ್ಲಾಸಲ್ಲಿ ಕೂತಿದ್ದಾಗೆ ಇವ್ರಿಗೇನು ಅವರಿಗೆ ಮೈ ಮೇಲೆ ಏನಪ್ಪ ನೀನು ಊಟ ಮಾಡಿದೆ ನೀವು ಮಾಡಿಲ್ಲ, ನಿನ್ನ ಮುಖ ನೋಡ್ತಾರೆ ಗೊತ್ತಾಗ್ತದೆ ಹಾಗೆ ಅಂತ ಹೇಳಿ ಮನೆಗೆ ಕರೆದು ಊಟ ಹಾಕಿ ಮಾಡಿ ಪದ್ಯಗಳು ಅದೆಲ್ಲ ಇದು ನಮಗೆ ಗೊತ್ತಿದೆ. ಅವರು ಆಮೇಲೆ ಇವರಿಗೆ ಒಂದು ಸ್ಥಾನ ದೊರಕಿಸ್ಕೊಡ್ಬೇಕು ಇವ್ರಿಗೆ ಹಾಸ್ಟೆಲ್ ಅಂತ ಹೇಳಿ ಸುತ್ತೂರು ಹಾಸ್ಟೆಲ್ ಇವ್ರನ್ನ ಕರ್ಕೊಂಡು ಹೋಗಿ ಕೇಳಿದರೆ ಅವರು ಪರೀಕ್ಷೆ ಮಾಡ್ತಾರೆ, ನೀನು ಯಾರು ಯಾವ ಪೈಕಿ ಇವರು ಹಾಗೆ ಅದು ಆಮೇಲೆ ಅದು ಅವ್ರ ಜೊತೆಯಲ್ಲಿ ಬಹುಶಃ ಅವ್ರನ್ನ ಸಂದರ್ಶನ ಮಾಡಿದವ್ರು ಕೇಳ್ತಾರೆ, ನೀವು ಹಾಗೆ ನನ್ನ ಹತ್ತಿರ ಬಂದ ವಿದ್ಯಾರ್ಥಿಗಳು ಯಾರ್ದು ನಾನು ಜಾತಿ ಕೇಳ್ತಾ ಇರಲಿಲ್ಲ, ಇಲ್ಲ ಅವರು ನಿಜವಾಗಿಯೂ ಅವ್ರಿಗೆ ಸಹಾಯ ಬೇಕಾಗಿದ್ದರೆ ನಾನು ಮಾಡ್ತಿದ್ದೆ. ಹಾಗೇನಾದರೂ ಅವ್ರ ಜಾತಿ ಕೇಳಿದರೆ ಸಿಡ್ಲು ಬಡ್ದು ಹೋಗಲಿ ನನಗೆ ಅಂತ ಸಂದರ್ಶನದಲ್ಲೂ ವಾಟ್ ಎ ಕನ್ವಿಕ್ಷನ್. ಅವರು ಇದನ್ನು ಅವರು ಸಂವಾದ ಯಾರು ನಡೆಸುತ್ತೆ ಈಗ ಜ್ಞಾಪಕ ಬರ್ತಿಲ್ಲ ನನಗೆ ತಕ್ಷಣ. ಅವರು ಎಷ್ಟು ಅದು ಮನಸ್ಸು ಬಿಚ್ಚಿ ಹಾಗೇನಾದ್ರು ನನ್ನ ಹತ್ರ ಬರೋ ವಿದ್ಯಾರ್ಥಿಗಳಿಗೆ ಅವ್ರ ಜಾತಿ ಕೇಳಿ ಅನುಕೂಲ ಮಾಡಿಕೊಡ್ತು, ನನಗೆ ಸಿಡ್ಲು ಬಡೀಲಿ ಅಂತ ಶಾಮರಾಯರು ಅವ್ರ ಹತ್ರ ನಾನು ಇದಕ್ಕೆ ಹೋದೆ. ಯಾವುದಕ್ಕೆ? ವಾರಾನ್ನ ಮಾಡಬೇಕು ನೋಡೋ, ವಾರಾನ್ನ ನಿನಗೆ MA ಕ್ಲಾಸ್ ಓದುವಾಗ ಆಮೇಲೆ ಅದು ಕೊಡೋದು ಕಷ್ಟವಿಲ್ಲ, ನಿನಗೆ ಹೆಚ್ಚಿನ ಅನುಕೂಲ ಆಗಬೇಕು, ನಾನು ಏರ್ಪಾಟ್ ಮಾಡ್ತೀನಿ ಅಂಥೇಳಿ ಭಗಿನಿ ಸೇವಾ ಸಮಾಜ ಅಂತ ಮೈಸೂರು 14 ರೂಪಾಯಿ 15 ಆಣೆ ಅವ್ರು ಕೊಡೋರು. 1 ಆಣೆ ಸ್ಟ್ಯಾಂಪಿಗೆ ಇದು ಮಾಡಿಕೊಳ್ಳೋರು. ಆಗ 1 ತಿಂಗಳು ಈ ಕಾವ ಜಾಣ ಪರಿಷತ್ತಿನ ಪರೀಕ್ಷೆಗಳಿಗೋಸ್ಕರವಾಗಿ ಪಾಠ. ಇವೆಲ್ಲ ಹಳೆ ಯಾಕೆ ಇದೆ, ಇದೆಲ್ಲ ತಂಪು ಹೊತ್ತಲ್ಲಿ ನೆನೀಬೇಕಾದ ಸಂಗತಿಗಳು. ಇಂಥ
ಅನೇಕರ ಸಂಗತಿಗಳನ್ನು ಇಲ್ಲಿ ಸಂಗ್ರಹಿಸಿದ್ದಾರೆ. ಆದರೆ ಹೃದಯ ಸ್ಪರ್ಶಿಯಾದಂಥ ಇನ್ನು ಸಂಗತಿಗಳು ನಮ್ಮ ಡಿ ವಿ ಗುಂಡಪ್ಪನವರು, ಮಾಸ್ತಿಯವರು ತಮ್ಮ ಮನೋಧರ್ಮ ಬರೀತಾರಲ್ಲ, ಅವೆಲ್ಲ ಅಮೃತ ಫಲಗಳಿದ್ದ ಹಾಗೆ. ಅವುಗಳನ್ನು ನಾವು ಮೇಲಿಂದ ಮೇಲೆ ಸವಿಯುವ ಅವಕಾಶ ಬರವಣಿಗೆಯಲ್ಲಿಗೆ ಮಾತ್ರ ಸಾಧ್ಯ. ಇಷ್ಟು ಹೇಳಿ ಸ್ವಲ್ಪ ದೀರ್ಘವಾಯಿತು ಅಂತ ಕಾಣ್ತದೆ ನನ್ನ ಮಾತು. ಆಯಿತು, ಎಷ್ಟೋ ಹೇಳಬೇಕು, ಎಷ್ಟೋ ಆಸೆಗಳಿರ್ತವೆ, ಹೇಳೋಕ್ಕಾಗೋದಿಲ್ಲ. ಸಂದರ್ಭ ಬಂದಾಗ ಅದು ಹೇಳಬಹುದು ಅಷ್ಟೆ. ನಮಸ್ಕಾರ.